दबाया। फिर उन्होंने बोला जो है हमको दे दो नहीं तो मार डालेंगे। इन्होंने हाथ पैर मारे। ಬಂಧುಗಳೇ, ಏಪ್ರಿಲ್ 7ನೇ ತಾರೀಕು ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಒಂದು ಭಾಗ ರಾತ್ರಿ 1 ಗಂಟೆ ಆಗಿರುತ್ತೆ, ಮಧ್ಯರಾತ್ರಿ. ಇದ್ದಕ್ಕಿದ್ದ ಹಾಗೆ ಮನೆ ಒಳಗಡೆ ಇಬ್ರು ನುಗ್ತಾರೆ. ಮನೆ ಒಳಗಡೆ ನುಗ್ದಂತವ್ರೆ ಅಲ್ಲಿ ನಿದ್ರೆ ಮಾಡ್ತಾ ಇದ್ದಂತ ದೇವಿಕೃಷ್ಣ ಪುರೋಹಿತ್ ಎನ್ನುವಂತ ವ್ಯಕ್ತಿಯನ್ನ ಹೊಡೆದು ಸಾಯಿಸ್ಬಿಡ್ತಾರೆ. ಆತನ ಹೆಂಡತಿ ಪಕ್ಕದಲ್ಲಿ ಇರ್ತಾಳೆ. ಆಕೆಯ ಕೈ ಕಾಲನ್ನ ಕಟ್ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಆಕೆ ಜೋರಾಗಿ ಕಿರಿಚ್ತಾಳೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾರೆ, ಪೊಲೀಸರು ಕೂಡ ಬರ್ತಾರೆ. ಪೊಲೀಸರ ಹತ್ರ ಆಕೆ ಏನ್ ಹೇಳ್ತಾಳೆ ಅಂದ್ರೆ, ಯಾರೋ ಒಂದಿಬ್ರು ಬಂದಿದ್ರು, ಮನೆಯಲ್ಲಿ ಇದ್ದಂತ ಜ್ಯುವೆಲ್ರಿ ಹಾಗೆ ಹಣವನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ, ನನ್ನ ಗಂಡನನ್ನ ಸಾಯಿಸ್ಬಿಟ್ರು, ನನ್ನನ್ನು ಹೀಗೆ ಕಟಾಕ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರು ತಕ್ಷಣವೇ ತನಿಖೆಯನ್ನ ಆರಂಭ ಮಾಡಿಬಿಡ್ತಾರೆ. ಪೊಲೀಸರು ಕೂಡ ಆ ಹೆಣ್ಣು ಮಗಳ ಮಾತನ್ನ ನಂಬಿಬಿಡ್ತಾರೆ. ಎಲ್ಲರೂ ಕೂಡ ಮರುಕ ವ್ಯಕ್ತಪಡಿಸ್ತಾರೆ, ಅಯ್ಯೋ ಪಾಪ, ಈ ಹೆಣ್ಣು ಮಗಳಿಗೆ ಇಂತಹ ಸ್ಥಿತಿ ಬರಬಾರ್ದಿತ್ತು ಎನ್ನುವಂತ ರೀತಿಯಲ್ಲಿ. ಹೀಗೆ ತನಿಖೆಯನ್ನು ಆರಂಭಿಸಿದ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದಷ್ಟು ಡೌಟ್ ಬರುತ್ತೆ. ಏನು ಅಂದ್ರೆ, ಅವರೆಲ್ಲರೂ ಕೂಡ ಬಂದಾಗ ನಾಯಿಗಳು ಸಾಕಿರ್ತಾರೆ ಅವ್ರ ಮನೆಯಲ್ಲಿ, ನಾಯಿ ಬೊಗಳಲಿಲ್ಲ, ಯಾವ ಗದ್ದಲವೂ ಕೂಡ ಇಲ್ಲ. ಹೀಗಾಗಿ ಯಾರೋ ಪರಿಚಿತರು ಮನೆಗೆ ಬಂದಿರಬಹುದು ಅಂತ ಡೌಟ್ ಬರುತ್ತೆ. ಇನ್ನೊಂದು, ಆ ಹೆಣ್ಣು ಮಗಳನ್ನ ಕಟಾಕಿದ್ರಲ್ಲ, ತುಂಬಾ ಸಡಿಲವಾಗಿ ಕಟಾಕಿರ್ತಾರೆ. ಹೀಗಾಗಿ ಇಲ್ಲೇನೋ ಡೌಟ್ ಇದೆ ಅಂತ ನೋಡ್ತಾರೆ. ಕಳ್ಳತನ ಆಗಿರುವಂತ ಜ್ಯುವೆಲ್ರಿ ಬಗ್ಗೆಯೂ ಕೂಡ ಅವರಿಗೆ ಡೌಟ್ ಬಂದು ಸರ್ಚ್ ಮಾಡಿದಾಗ ಆ ಜ್ಯುವೆಲ್ರಿ ಕೂಡ ಮನೆಯಲ್ಲಿಯೇ ಇರುತ್ತೆ. ಹೀಗಾಗಿ ಇನ್ನೊಂದು ಡೌಟ್ ಬರುತ್ತೆ, ದರೋಡೆ ಮಾಡಕ್ ಬಂದಂತವ್ರು ಕೊಲೆ ಮಾಡುವಂತ ಸಾಧ್ಯತೆ ಕಡಿಮೆ, ಆದ್ರೆ ಕೊಲೆ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಅಲ್ಲಿ ಕೊಲೆಯನ್ನು ಕೂಡ ಮಾಡಿರ್ತಾರೆ. ಹೀಗಾಗಿ ಡೌಟ್ ಬಂದು ಆ ಪ್ರಿಯಾಂಕಾ ಎನ್ನುವಂತ ಹೆಣ್ಣು ಮಗಳ ಫೋನ್ ತಗೊಂಡು ಎಲ್ಲವನ್ನು ಕೂಡ ನೋಡ್ತಾರೆ, ಕಾಲ್ ಡೀಟೇಲ್ಸ್. ಆ ಕಾಲ್ ಕಮಲೇಶ್ ಎನ್ನುವಂತ ವ್ಯಕ್ತಿಗೆ ಹೋಗಿರುತ್ತೆ, ಕಮಲೇಶ್ ಇಂದ ಇನ್ನೊಂದು ವ್ಯಕ್ತಿಗೆ ಹೋಗಿರುತ್ತೆ. ಮೂರನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಹೊಸ ವಿಚಾರವೇ ಹೊರಗಡೆ ಬರುತ್ತೆ. ಅದೇನು ಅಂದ್ರೆ, ಈ ಪ್ರಿಯಾಂಕಾ ಎನ್ನುವಂತ ಹೆಣ್ಣು ಮಗಳಿಗೆ ಒಂದು 17, 17, 18 ವರ್ಷಕ್ಕೆ ಮದುವೆ ಮಾಡಲಾಗಿರುತ್ತೆ. ಈ ದೇವಿ ಕೃಷ್ಣ ಪುರೋಹಿತ್ ಎನ್ನುವಂತಹ ವ್ಯಕ್ತಿಯ ಜೊತೆಗೆ ಈತ ಮಸಾಲೆ ಐಟಮ್ ಅನ್ನ ಮಾಡುವಂತಹ ವ್ಯಕ್ತಿ, ತಕ್ಕ ಮಟ್ಟಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಂತಹ ವ್ಯಕ್ತಿಯೇ ಈತ. ಮದುವೆ ಆಗಿ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಈ ದೇವಿಕೃಷ್ಣ ಪುರೋಹಿತ್ನ ಸ್ನೇಹಿತ ಕಮಲೇಶ್ ಅಂತ ಹೇಳಿ ಒಂದು ಡಾಬಾ ನಡೆಸ್ತಾ ಇರ್ತಾನೆ. ಆತನು ಕೂಡ ಈ ಮಸಾಲೆ ಪದಾರ್ಥಗಳೆಲ್ಲವನ್ನು ಕೂಡ ಇದು ಮಾಡ್ತಿರ್ತಾನೆ. ಆತ ಕೂಡ ಆಗಾಗ ಮನೆಗೆ ಬರ್ತಿರ್ತಾನೆ. ಮನೆಗೆ ಬರ್ತಾ 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 ಪ್ರಿಯಾಂಕಾಗೆ ಕಮಲೇಶ್ ಪರಿಚಯ ಆಗಿಬಿಡುತ್ತೆ. ಪರಿಚಯ ಅದು ಸ್ನೇಹಕ್ಕೆ ತಿರುಗುತ್ತೆ, ಸ್ನೇಹ ಇನ್ನೊಂದು ಹಂತಕ್ಕೆ ಹೋಗುತ್ತೆ, ಅದು ಅಕ್ರಮ ಸಂಬಂಧ ರೂಪವನ್ನು ಪಡೆದುಕೊಳ್ಳುತ್ತೆ. ಆಗ ಗಂಡನ ಮೇಲೆ ಈಕೆಗೆ ಒಂದು ರೀತಿಯಲ್ಲಿ ಬೇಡ ಅಂತ ಅನ್ಸೋದಿಕ್ ಶುರುವಾಗುತ್ತೆ. ಯಾಕೋ ಏನೋ ಗೊತ್ತಿಲ್ಲ, 2 ಮಕ್ಕಳು ಕೂಡ ಆಗಿರ್ತಾರೆ. ಹೀಗಾಗಿ ಗಂಡನಿಗೆ ನೀನು ಬ್ಲಾಕು, ನೀನು ಸರಿ ಇಲ್ಲ, ಹಾಗೆ ಹೀಗೆ ಅಂತೇಳಿ ನಿಂದಿಸ್ತಾ ಇರ್ತಾಳಂತೆ. ಕೊನೆಗೊಂದು ದಿನ ಗಂಡನಿಗೆ ಈಕೆ ಪದೇ ಪದೇ ಫೋನಲ್ಲಿ ಮಾತಾಡ್ತಿರೋದು ನೋಡಿ ಯಾಕೋ ಡೌಟ್ ಬಂದು ಹೆದರ್ಸ್ತಾನೆ. ಹೆದರ್ಸ್ತಾ ಇದ್ದಾಗೆ ನಮ್ಮ ಬಂಡವಾಳ ಎಲ್ಲಿ ಬಯಲಿಗೆ ಬಂದ್ಬಿಡುತ್ತು ಅಂತ ಹೇಳಿ ಕಮಲೇಶ್ ಜೊತೆಗೆ ಪ್ಲಾನ್ ಮಾಡಿ ಮತ್ತೊಬ್ಬನಿಗೆ 1 ಲಕ್ಷಕ್ಕೆ ಸುಪಾರಿ ಕೊಟ್ಟು ಕೊನೆಗೆ ಗಂಡನ ಪ್ರಾಣವನ್ನ ಈಕೆ ತೆಗೆದು, ಅದಾದ ಬಳಿಕ ಯಾರೋ ದರೋಡೆಕೋರರು ಹೇಗೆ ಮಾಡಿದ್ರು ಅಂತ ನಾಟಕ ಆಡ್ತಾ ಇದ್ಲು. ಪೊಲೀಸರ ತನಿಖೆಯಲ್ಲಿ ಎಲ್ಲ ವಿಚಾರವು ಬಟಾ ಬಯಲಾಗ್ಬಿಡ್ತು.